ನಮಸ್ಕಾರ. ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ನಮಸ್ಕಾರ. ಇವತ್ತು ನಾವು ಭಾರತದ ಸಂವಿಧಾನದ ಬಹಳ ಮುಖ್ಯವಾದ ಅಂದ್ರೆ ಮೊದಲನೇ ಭಾಗದ ಬಗ್ಗೆ ಮಾತಾಡೋಣ. ಭಾಗ 1. ಹೌದು, ಯೂನಿಯನ್ ಮತ್ತು ಅದರ ಪ್ರದೇಶಗಳು ಅಂತ ಇದೆಯಲ್ಲ, ಅದರಲ್ಲಿ ಬರುವ ಮೊದಲ 4 ವಿಧಿಗಳು ಅಂದ್ರೆ ಆರ್ಟಿಕಲ್ 1 ರಿಂದ 4. ಸರಿ. ನಮ್ಮ ದೇಶದ ಒಂದು ಭೌಗೋಳಿಕ ಅಸ್ತಿತ್ವಕ್ಕೆ ಅಡಿಪಾಯ ಇದು. ಕರೆಕ್ಟ್. ಹಾಗಾದ್ರೆ ಶುರು ಮಾಡೋಣ. ಆರ್ಟಿಕಲ್ 1 ಏನ್ ಹೇಳುತ್ತೆ ಅಂದ್ರೆ ಇಂಡಿಯಾ ಅಂದ್ರೆ ಭಾರತ್ ರಾಜ್ಯಗಳ ಯೂನಿಯನ್ ಆಗಿರುತ್ತದೆ ಅಂತ. ಈ ರಾಜ್ಯಗಳ ಯೂನಿಯನ್ ಅನ್ನೋದರ ವಿಶೇಷತೆ ಏನು? ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ನೋಡಿ, ಯೂನಿಯನ್ ಅನ್ನೋ ಪದ ಇದೆಯಲ್ಲ, ಅದು ತುಂಬಾನೇ ಮುಖ್ಯ. ಸಂವಿಧಾನ ರಚನೆ ಮಾಡಿದವರು ಉದ್ದೇಶಪೂರ್ವಕವಾಗಿ ಅದನ್ನ ಬಳಸಿದ್ದಾರೆ. ಓ ಹಾಗಾ? ಹೌದು. ಯಾಕಂದ್ರೆ ಭಾರತ ಒಂದು ಫೆಡರೇಷನ್ ಅಲ್ಲ, ಅಂದ್ರೆ ಒಕ್ಕೂಟ ಅಲ್ಲ, ಬದಲಿಗೆ ಒಂದು ಯೂನಿಯನ್. ಫೆಡರೇಷನ್ ಅಲ್ಲ, ಯೂನಿಯನ್ ಅಂದ್ರೆ ವ್ಯತ್ಯಾಸ ಏನು? ವ್ಯತ್ಯಾಸ ಅಂದ್ರೆ ಅಮೆರಿಕಾದಲ್ಲಿ ಹೇಗಾಯ್ತು, ಅಲ್ಲಿ ರಾಜ್ಯಗಳು ಒಪ್ಪಂದ ಮಾಡಿಕೊಂಡು ಒಂದು ದೇಶವಾಗಿ ಸೇರಿದ್ವು. ಆದರೆ ಭಾರತದಲ್ಲಿ ಹಾಗಲ್ಲ. ಸರಿ. ಭಾರತ ಒಂದೇ ದೇಶ. ಆಡಳಿತದ ಅನುಕೂಲಕ್ಕೆ ಅದನ್ನ ರಾಜ್ಯಗಳಾಗಿ ವಿಂಗಡಿಸಲಾಗಿದೆ ಅಷ್ಟೇ. ಹಾಗಾಗಿ ಇದರ ಮುಖ್ಯವಾದ ಅರ್ಥ ಏನಂದ್ರೆ ಯಾವುದೇ ರಾಜ್ಯಕ್ಕೂ ಭಾರತದಿಂದ ಹೊರಗೆ ಹೋಗೋಕೆ, ಅಂದ್ರೆ ಬೇರ್ಪಡೋಕೆ ಹಕ್ಕಿಲ್ಲ. ಓ, ಅಂದ್ರೆ ಒಮ್ಮೆ ಸೇರಿದ್ಮೇಲೆ ಮುಗೀತು, ವಾಪಸ್ ಹೋಗುವಾಗಿಲ್ಲ. ಖಂಡಿತ. ದೇಶದ ಅಖಂಡತೆ, ಏಕತೆ ಇದರಿಂದ ಗಟ್ಟಿಯಾಗತ್ತೆ. ಈ ಯೂನಿಯನ್ ಅಂದ್ರೆ ಅದರಲ್ಲಿ ರಾಜ್ಯಗಳು ಬರ್ತವೆ, ಕೇಂದ್ರಾಡಳಿತ ಪ್ರದೇಶಗಳು ಬರ್ತವೆ. ಸರಿ ಸರಿ. ಇದು ದೇಶದ ಸ್ವರೂಪದ ಬಗ್ಗೆ ಆಯ್ತು. ಈಗ ಭಾರತ ತನ್ನ ಗಡಿಗಳನ್ನ ವಿಸ್ತರಿಸಬಹುದಾ? ಅಂದ್ರೆ ಹೊಸ ಜಾಗಗಳನ್ನ ಸೇರಿಸ್ಕೊಳ್ಳೋಕೆ ಸಂವಿಧಾನದಲ್ಲಿ ಏನಾದ್ರೂ ಅವಕಾಶ ಇದೆಯಾ? ಖಂಡಿತ ಇದೆ. ಅದಕ್ಕೇನೆ ಆರ್ಟಿಕಲ್ 2 ಇರೋದು. ಆರ್ಟಿಕಲ್ 2? ಹೌದು. ಇದು ಪಾರ್ಲಿಮೆಂಟ್ಗೆ, ಅಂದ್ರೆ ನಮ್ಮ ಸಂಸತ್ತಿಗೆ 2 ಮುಖ್ಯ ಅಧಿಕಾರ ಕೊಡುತ್ತೆ. ಒಂದು, ಭಾರತದ ಯೂನಿಯನ್ಗೆ ಹೊಸ ರಾಜ್ಯಗಳನ್ನ ಸೇರಿಸ್ಕೊಳ್ಳೋದು. 2, ಹೊಸ ರಾಜ್ಯಗಳನ್ನ ಸ್ಥಾಪನೆ ಮಾಡೋದು. ಅಂದ್ರೆ ಹೊಸದಾಗಿ ಪ್ರದೇಶಗಳನ್ನು ರೂಪಿಸಿ ಸೇರಿಸ್ಕೋಬಹುದು, ಅಥವಾ ಬೇರೆ ದೇಶಗಳಿಂದ ಏನಾದರೂ ಪ್ರದೇಶ ಬಂದ್ರೆ ಅದನ್ನ ರಾಜ್ಯವಾಗಿ ಸೇರಿಸ್ಕೋಬಹುದು. ಓ, ಇದಕ್ಕೆ ಉದಾಹರಣೆ ಇದೆಯಾ? ಇದೆಯಲ್ಲ. 1975 ಅಲ್ಲಿ ಸಿಕ್ಕಿಂ ಮೊದಲು ನಮ್ಮ ದೇಶದ ಭಾಗ ಆಗಿರಲಿಲ್ಲ. ಅದನ್ನ ಭಾರತ ಜೊತೆ ಸೇರಿಸ್ಕೊಂಡು ಒಂದು ಪೂರ್ಣ ರಾಜ್ಯವಾಗಿ ಮಾಡಿದ್ರಲ್ಲ, ಅದು ಆರ್ಟಿಕಲ್ 2 ಪ್ರಕಾರನೇ. ಹೌದಲ್ವಾ? ಸಿಕ್ಕಿಂ. ಸರಿ, ಇದು ಹೊರಗಿನ ಪ್ರದೇಶಗಳನ್ನು ಸೇರಿಸ್ಕೊಳ್ಳೋದ್ರ ಬಗ್ಗೆ ಆಯ್ತು. ಈಗ ನಮ್ಮ ದೇಶದ ಒಳಗೇನೆ ಬದಲಾವಣೆ ಮಾಡಬೇಕಾದ್ರೆ, ಅಂದ್ರೆ ಈಗಿರೋ ರಾಜ್ಯಗಳ ಗಡಿ ಬದಲಾಯಿಸೋದು ಅಥವಾ ದೊಡ್ಡ ರಾಜ್ಯಗಳನ್ನ ಒಡೆದು ಸಣ್ಣ ರಾಜ್ಯ ಮಾಡೋದು, ಅದಕ್ಕೆ ಆರ್ಟಿಕಲ್ 3 ಇದೆ. ಆರ್ಟಿಕಲ್ 3 ಇದು ಇಂಪಾರ್ಟೆಂಟ್ ಅನ್ಸುತ್ತೆ. ಹೌದು, ಇದು ಬಹಳನೇ ಮಹತ್ವದ ಅಧಿಕಾರಗಳನ್ನು ಕೊಡುತ್ತೆ ಸಂಸತ್ತಿಗೆ. ಇದರ ಪ್ರಕಾರ ಸಂಸತ್ತು ಏನೇನು ಮಾಡಬಹುದು ಅಂದ್ರೆ, ಹೇಳಿ. ಒಂದು ರಾಜ್ಯದಿಂದ ಸ್ವಲ್ಪ ಜಾಗ ತಗೊಂಡು ಅಥವಾ 2-3 ರಾಜ್ಯಗಳ ಭಾಗಗಳನ್ನು ಸೇರಿಸಿ ಒಂದು ಹೊಸ ರಾಜ್ಯನೇ ಮಾಡಬಹುದು. ಯಾವುದೇ ರಾಜ್ಯದ ಜಾಗವನ್ನ, ಅಂದ್ರೆ ವಿಸ್ತೀರ್ಣವನ್ನ ಜಾಸ್ತಿ ಮಾಡಬಹುದು, ಕಮ್ಮಿನೂ ಮಾಡಬಹುದು. ಆ ರಾಜ್ಯದ ಬೌಂಡ್ರಿಗಳನ್ನ, ಅಂದ್ರೆ ಗಡಿಗಳನ್ನ ಬದಲಾಯಿಸಬಹುದು. ಮತ್ತೆ ರಾಜ್ಯದ ಹೆಸರನ್ನೇ ಬದಲಾಯಿಸಬಹುದು. ಹೆಸರನ್ನು ಕೂಡ ಬದಲಾಯಿಸಬಹುದಾ? ಹೌದು. ಆದರೆ ಇಲ್ಲಿ ಒಂದು ಕಂಡೀಷನ್ ಇದೆ. ಈ ತರಹದ ಬದಲಾವಣೆ ಮಾಡೋ ಮಸೂದೆ ಇದೆಯಲ್ಲ, ಅದನ್ನ ಸಂಸತ್ನಲ್ಲಿ ತರೋಕ್ ಮುಂಚೆ ರಾಷ್ಟ್ರಪತಿಗಳ ಶಿಫಾರಸು ಬೇಕು. ಓಕೆ, ರಾಷ್ಟ್ರಪತಿಗಳ ಶಿಫಾರಸು. ಹೌದು. ಅಷ್ಟೇ ಅಲ್ಲ, ಆ ಮಸೂದೆಯನ್ನ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆಯೋ ಆ ರಾಜ್ಯದ ವಿಧಾನಸಭೆಗೆ ಕಳಿಸಿ ಅವರ ಅಭಿಪ್ರಾಯ ಕೇಳಬೇಕು. ಹೋ, ಹಾಗಾದ್ರೆ ರಾಜ್ಯಗಳ ಅಭಿಪ್ರಾಯಕ್ಕೆ ಬೆಲೆ ಇದೆ. ಅದು ಮುಖ್ಯ ಆಗುತ್ತಾ? ಇಲ್ಲೇ ಒಂದು ವಿಶೇಷತೆ ಇರೋದು. ರಾಷ್ಟ್ರಪತಿಗಳು ರಾಜ್ಯದ ಅಭಿಪ್ರಾಯ ಕೇಳಿದ್ರೂ ಕೂಡ ಆ ಅಭಿಪ್ರಾಯಕ್ಕೆ ಅವರು ಬದ್ಧರಾಗಿರ್ಬೇಕು ಅಂತೇನಿಲ್ಲ. ಹೌದಾ? ಅಂದ್ರೆ ರಾಜ್ಯ ಒಪ್ಪಬಹುದು, ಒಪ್ಪದೇ ಇರ್ಬೋದು. ಅವರ ಅಭಿಪ್ರಾಯ ಏನೇ ಇದ್ರೂ ಅದನ್ನ ತಿರಸ್ಕರಿಸಿ ಮುಂದೆ ಹೋಗೋ ಅಧಿಕಾರ ಸಂಸತ್ಗೆ ಇದೆ. ಫೈನಲ್ ಡಿಸಿಷನ್ ಪಾರ್ಲಿಮೆಂಟ್ನದ್ದೇ. ಅಬ್ಬಾ, ಇದು ಕೇಳೋಕೆ ಸ್ವಲ್ಪ ಆಶ್ಚರ್ಯ ಅನಿಸ್ತಿದೆ. ರಾಜ್ಯಗಳ ಮಾತಿಗೆ ಬೆಲೆನೇ ಇಲ್ವಾ ಹಾಗಾದ್ರೆ? ಅದಕ್ಕೇನೆ ಭಾರತವನ್ನ ಕೆಲವೊಮ್ಮೆ ವಿನಾಶವಾಗಬಲ್ಲ ರಾಜ್ಯಗಳ ಅವಿನಾಶಿ ಯೂನಿಯನ್ ಅಂತ ಕರೆಯೋದು. ಅಂದ್ರೆ ಯೂನಿಯನ್ ಶಾಶ್ವತ, ಆದರೆ ರಾಜ್ಯಗಳ ಸ್ವರೂಪ, ಗಡಿ ಬದಲಾಗ್ಬೋದು. ಇಂಡಿಸ್ಟ್ರಕ್ಟಬಲ್ ಯೂನಿಯನ್ ಆಫ್ ಡಿಸ್ಟ್ರಕ್ಟಬಲ್ ಸ್ಟೇಟ್ಸ್. ಹೌದಲ್ಲ? ಇದು ಕೇಂದ್ರಕ್ಕೆ ತುಂಬಾ ದೊಡ್ಡ ಅಧಿಕಾರ ಕೊಟ್ಟ ಹಾಗಾಯ್ತು. ಯಾಕೆ ಹೀಗ್ ಮಾಡಿರಬಹುದು? ಬಹುಶಃ ದೇಶದ ಹಿತಾಸಕ್ತಿ, ರಾಷ್ಟ್ರೀಯ ಏಕತೆ, ಆಡಳಿತದ ಅನುಕೂಲ ಇವೆಲ್ಲ ಗಮನದಲ್ಲಿಟ್ಕೊಂಡು ಈ ವ್ಯವಸ್ಥೆ ಮಾಡಿರಬಹುದು. ಕೆಲವೊಮ್ಮೆ ರಾಜ್ಯಗಳು ಒಪ್ಪದೇ ಇದ್ರೆ
ದೇಶಕ್ಕೆ ಅಗತ್ಯ ಇರೋ ಬದಲಾವಣೆ ನಿಂತು ಹೋಗ್ಬಾರ್ದು ಅನ್ನೋ ಕಾರಣ ಇರ್ಬೋದು. ಉದಾಹರಣೆಗೆ ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡಬ್ರಲ್ಲ 1956ರಲ್ಲಿ. ಕರೆಕ್ಟ್. ಅದು ರಾಜ್ಯಗಳ ಪುನರ್ವಿಂಗಡನಾ ಕಾಯ್ದೆ. ಹೌದು. ಅದು ಆರ್ಟಿಕಲ್ 3 ಬಳಸೇ ಮಾಡಿದ್ದು. ದೊಡ್ಡ ಮಟ್ಟದ ಬದಲಾವಣೆ ಅದು. ಹೌದು. ಈಗ ತುಂಬಾ ಮುಖ್ಯವಾದ ಪ್ರಶ್ನೆ. ಇಂತಹ ದೊಡ್ಡ ಬದಲಾವಣೆಗಳನ್ನ, ಹೊಸ ರಾಜ್ಯ, ಗಡಿ ಬದಲಾವಣೆ ಇವನ್ನೆಲ್ಲ ಮಾಡೋಕೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡ್ಬೇಕಾ? ಯಾಕಂದ್ರೆ ತಿದ್ದುಪಡಿ ಅಂದ್ರೆ ಅದು ಕಷ್ಟದ ಪ್ರಕ್ರಿಯೆ ಅಲ್ವಾ? ವಿಶೇಷ ಬಹುಮತ ಎಲ್ಲ ಬೇಕಲ್ವಾ? ಇಲ್ಲ, ಅಲ್ಲೇ ಆರ್ಟಿಕಲ್ 4 ಬರೋದು. ಓಕೆ, ಆರ್ಟಿಕಲ್ 4. ಇದು ಕ್ಲಿಯರ್ ಆಗಿ ಹೇಳುತ್ತೆ. ಏನಂದ್ರೆ ಆರ್ಟಿಕಲ್ 2 ಪ್ರಕಾರ ಹೊಸ ಪ್ರದೇಶ ಸೇರಿಸೋದು ಅಥವಾ ಆರ್ಟಿಕಲ್ 3 ಪ್ರಕಾರ ರಾಜ್ಯಗಳನ್ನ ಪುನರ್ರಚನೆ ಮಾಡೋದು ಸಂಸತ್ತು ಯಾವುದೇ ಕಾನೂನು ಮಾಡಿದ್ರೂ ಅದನ್ನ ಸಂವಿಧಾನದ ಆರ್ಟಿಕಲ್ 368 ಪ್ರಕಾರದ ತಿದ್ದುಪಡಿ ಅಂತ ಪರಿಗಣಿಸಬಾರ್ದು ಅಂತ. ಓಹೋ, ತಿದ್ದುಪಡಿ ಅಲ್ವಾ ಇದು? ಖಂಡಿತ ಅಲ್ಲ. ಇದರರ್ಥ ಏನಂದ್ರೆ ಈ ಬದಲಾವಣೆಗಳನ್ನ ಮಾಡಕ್ಕೆ ಸಂಸತ್ತಿಗೆ ವಿಶೇಷ ಬಹುಮತ ಬೇಕಿಲ್ಲ. 3/2 ಸದಸ್ಯರ ಬೆಂಬಲ ಅಗತ್ಯ ಇಲ್ಲ. ಹಾಗಾದ್ರೆ ಕೇವಲ ಸಾಮಾನ್ಯ ಬಹುಮತ ಸಾಕು. ಅಂದ್ರೆ ಹಾಜರಿದ್ದು ಮತ ಹಾಕುವರಲ್ಲಿ 50%ಗಿಂತ ಹೆಚ್ಚು ಜನ ಒಪ್ಪಿದ್ರೆ ಸಾಕು. ಹೌದಾ? ಅಂದ್ರೆ ಸಂಸತ್ತು ಸಿಂಪಲ್ ಮೆಜಾರಿಟಿಯಿಂದ ದೇಶದ ಒಳಗಿನ ನಕ್ಷೆನೇ ಬದಲಾಯಿಸ್ಬಿಡಬಹುದು. ಇದು ತುಂಬಾ ಸುಲಭವಾದ ಹಾಗಾಯ್ತಲ್ಲ? ಹೌದು. ಆಡಳಿತಾತ್ಮಕವಾಗಿ ದೇಶದ ಅಗತ್ಯಗಳಿಗೆ ತಕ್ಕಂತೆ ಬದಲಾವಣೆಗಳನ್ನ ಸುಲಭವಾಗಿ ಮಾಡ್ಲಿಕ್ಕೆ ಈ ನಮ್ಯತೆ ಅಂದ್ರೆ ಫ್ಲೆಕ್ಸಿಬಿಲಿಟಿ ಸಹಾಯ ಮಾಡುತ್ತೆ. ಅದಕ್ಕೆ ತಿದ್ದುಪಡಿಯ ಕಷ್ಟದ ಪ್ರೊಸೀಜರ್ ಇಟ್ಟಿಲ್ಲ. ವಾವ್! ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಿಂದ ಮುಖ್ಯವಾಗಿ ತಿಳಿದುಬಂದ ಅಂಶಗಳು ಅಂದ್ರೆ ಭಾರತವೊಂದು ಅವಿನಾಶಿ ಯೂನಿಯನ್. ರಾಜ್ಯಗಳಿಗೆ ಇದರಿಂದ ಹೊರಗೆ ಹೋಗೋ ಹಕ್ಕಿಲ್ಲ. ಇದು ಆರ್ಟಿಕಲ್ 1 ಇದೆ. ಇದು ಆರ್ಟಿಕಲ್ 2. ಸರಿ. ಮತ್ತು ಅಸ್ತಿತ್ವದಲ್ಲಿರೋ ರಾಜ್ಯಗಳನ್ನ ಸಾಮಾನ್ಯ ಬಹುಮತದಿಂದಲೇ ಪುನರ್ರಚಿಸಬಹುದು, ಗಡಿ ಹೆಸರು ಬದಲಾಯಿಸಬಹುದು. ಇದು ಆರ್ಟಿಕಲ್ 3. ಹೌದು. ಮತ್ತು ಈ ಎಲ್ಲ ಬದಲಾವಣೆಗಳು ಸಂವಿಧಾನದ ತಿದ್ದುಪಡಿಯಲ್ಲ, ಹಾಗಾಗಿ ವಿಶೇಷ ಬಹುಮತ ಬೇಕಿಲ್ಲ. ಇದು ಆರ್ಟಿಕಲ್ 4. ಕರೆಕ್ಟ್. ಒಟ್ನಲ್ಲಿ ಹೇಳೋದಾದ್ರೆ ಈ ಮೊದಲ 4 ಆರ್ಟಿಕಲ್ಗಳು ಭಾರತದ ಅಖಂಡತೆಯನ್ನ ಕಾಪಾಡುತ್ತೆ, ಜೊತೆಗೆ ಕಾಲಕ್ಕೆ ತಕ್ಕಂತೆ ಆಡಳಿತದಲ್ಲಿ ಬದಲಾವಣೆ ಮಾಡ್ಕೊಳ್ಳೋಕೆ ಅವಕಾಶವನ್ನು ಕೊಡುತ್ತೆ. ಹೌದು. ಇಲ್ಲಿ ಒಂದು ಯೋಚನೆ ಮಾಡಬೇಕಾದ ವಿಷಯ ಇದೆ ನೋಡಿ. ಈ ರಾಜ್ಯಗಳ ಗಡಿ ಅಸ್ತಿತ್ವದ ಬಗ್ಗೆ ಅಂತಿಮ ನಿರ್ಣಯ ತಗೊಳ್ಳೋ ಅಧಿಕಾರ ಹೆಚ್ಚಾಗಿ ಕೇಂದ್ರಕ್ಕೆ, ಅಂದ್ರೆ ಸಂಸತ್ತಿಗೆ ಇದೆಯಲ್ಲ. ಇದು ದೀರ್ಘಕಾಲದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧದ ಮೇಲೆ, ಆ ಅಧಿಕಾರದ ಸಮತೋಲನದ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ಬೋದು ಅನ್ನೋದು ಒಂದು ಯೋಚಿಸಬೇಕಾದ ವಿಚಾರ ಅಲ್ವಾ?